ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಚೇಳೂರಿನಲ್ಲಿ ಒಂದು ಮನೆಯ ವಾಸ್ತು ಪರಿಶೀಲನೆ ಮಾಡಿದ್ದೇನೆ. ಆ ಮನೆಯವರು ಮೊದಲು ಪರಿಚಯ ಇತ್ತು. ಮನೆ ಕಟ್ಟಬೇಕಾದಂಥ ಒಂದು ಸಂದರ್ಭದಲ್ಲಿ ಅವರು ಅನಿವಾರ್ಯವಾಗಿ ಮರ್ತಿದ್ರು ಏನೋ ಗೊತ್ತಿಲ್ಲ. ಮೊನ್ನೆ ಒಂದು ಸಲ ಅವರ ಮನೆ ಹತ್ತಿರ ಏನಕ್ಕೋ ಹೋದಾಗ ಮಾತಾಡಿಸಿದ್ರು. ಆವಾಗ ಮಾತಾಡಿಸಿದಾಗ ಅವರು ನಮ್ಮದೊಂದು ಮನೆಯದು ವಾಸ್ತು ನೋಡ್ತೀರಾ ಅಂತೇಳಿ ಕೇಳಿದರು. ಆಯಿತು ನೋಡುವ ಅಂತೇಳಿ ಹೇಳಿದಾಗ ಅವರ ಮನೆಯ ವಾಸ್ತು ಪರಿಶೀಲನೆ ಮಾಡಿದೆ. ತುಂಬ ದೊಡ್ಡದಾಗಿ ಮನೆ ಕಟ್ಕೊಂಡಿದ್ದಾರೆ. ಸಾಧಾರಣ ಒಂದು 70 ಲಕ್ಷದಿಂದ 80 ಲಕ್ಷದವರೆಗೂ ಅವರೇಜ್ ಖರ್ಚಾಗಿದೆ. ಮನೆ ವಾಸ್ತು ಕೊಟ್ಟಿರೋರು ತೊಂದರೆ ಇಲ್ಲ, ಕೊಟ್ಟಿದ್ದಾರೆ. ತುಂಬ ವಿಶಾಲವಾಗಿದೆ ಕೊಠಡಿಗಳು, ಹಾಲು ಸಹ ವಿಶಾಲವಾಗಿದೆ, ಅಡುಗೆ ಮನೆಯೂ ವಿಶಾಲವಾಗಿದೆ. ಪ್ರತಿ ಕೊಠಡಿಗಳು ಸಾಧಾರಣವಾಗಿ ವಾಸ್ತು ಪ್ರಕಾರ ಕೊಟ್ಟಿದ್ದಾರೆ. ಈಚೆ ಕಡೆ ಏನು ಮಾಡಿದ್ದಾರೆ ಒಂದು ಮಿಸ್ಟೇಕ್ ಅಂತಂದರೆ, ಕಾರ್ ಪಾರ್ಕಿಂಗಿಗೆಲ್ಲ ಆಪ್ಷನ್ ಕೊಡ್ಬೋದಿತ್ತು. ಕಾರ್ ಪಾರ್ಕಿಂಗಿಗೆ ಅವರು ಸರಿಯಾದ ರೀತಿಯಲ್ಲಿ ಆಯಾ ಮಾಡಿ ಪ್ಲ್ಯಾನ್ ಕೊಡಲಿಕ್ಕಾಗಿಲ್ಲ. ಈಚೆ ಕಡೆ ಕಾಂಪೌಂಡ್ ಗೋಡೆ ಗೇಟನ್ನು ಕಟ್ಕೊಂಡಿದ್ದಾರೆ. ಕಾರು ಔಟ್ಸೈಡಲ್ಲಿ ನಿಲ್ಲಿಸ್ತಿರ್ತಾರೆ. ಅದಕ್ಕೂ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿತ್ತು. ಹಾಗೆ ಅಡುಗೆ ಮನೆಯ ಹಿಂದೆ ಔಟ್ಸೈಡಲ್ಲೂ ಸಹ ಒಂದು ಎಕ್ಸ್ಟ್ರಾ ಗ್ಯಾಲರಿ ಟೈಪಲ್ಲಿ ಗೋಡೆ ಕಟ್ಟಿ ಒಂದು 7-8 ಅಡಿ ಸ್ಪೇಸ್ ಬಿಟ್ಟು ಅಲ್ಲಿ ಬಟ್ಟೆ ವಾಶ್ ಮಾಡಲಿಕ್ಕೆ ಅಥವಾ ಇನ್ನಿತರೆ ಬಟ್ಟೆ ಒಣಗಲಿಕ್ಕೆಲ್ಲ ಏನಕ್ಕಾದರೂ ಪಾತ್ರೆ ಗೀತ್ರೆ ತೊಳಿಲಿಕ್ಕೆ ಅಂತೇಳಿ ಬಿಟ್ಟುಕೊಂಡಿದ್ದಾರೆ. ಅಲ್ಲೂ ಸಹ ಸ್ವಲ್ಪ ತಗ್ಗು ಮಾಡಿದರೆ ಆ ದಿಕ್ಕು ದಕ್ಷಿಣ ದಿಕ್ಕು, ನೈಋತ್ಯ ಮತ್ತು ಆಗ್ನೇಯದ ದಿಕ್ಕಾಗಿರೋದ್ರಿಂದ ಆ ದಿಕ್ಕನ್ನು ಸ್ವಲ್ಪ ತಗ್ಗು ಮಾಡಿದ್ದಾರೆ. ಆ ದಿಕ್ಕನ್ನು ಸಹ ಆಯಾದ ಅಳತೆಗೆ ತೆಗೆದುಕೊಂಡು ಕೊಡಬೇಕಿತ್ತು. ಅದೊಂದು ತಪ್ಪಾಗಿದೆ. ಮತ್ತು ದೇವರ ಮನೆಯನ್ನು ಹಾಲ್ನ ಮಧ್ಯಭಾಗದಲ್ಲಿ ಪಶ್ಚಿಮಕ್ಕೆ ಕೊಟ್ಟಿದ್ದಾರೆ. ಅತಿ ಮುಖ್ಯವಾಗಿ ದೇವರ ಮನೆ ವಾಸ್ತು ಪ್ರಕಾರ ಇರಬೇಕಾಗುತ್ತೆ. ಆ ದೇವರ ಮನೆಯನ್ನು ಈಶಾನ್ಯ ಭಾಗದ ದೇವ ಮೂಲೆಯಲ್ಲಿ ಕೊಡಬೇಕಿತ್ತು. ಆದರೆ ಅವರು ಈ ವಿಚಾರದಲ್ಲಿ ವಾಸ್ತು ಕೊಟ್ಟಿರ್ತಕ್ಕಂಥವರು ಮಿಸ್ಟೇಕ್ ಮಾಡಿದ್ದಾರೆ. ಮತ್ತು ಆ ದೇವರ ಮನೆಯನ್ನು ಅದೇ ಅಡುಗೆ ಮನೆಯಲ್ಲಿ ಡೈನಿಂಗ್ ರೂಮ್ ಥರ ದೊಡ್ಡದಾಗಿ ಹಾಲಿದೆ, ಅಲ್ಲೂ ಸಹ ಈಶಾನ್ಯ ಭಾಗದಲ್ಲಾದರೂ ಕೊಡ್ಬೋದಿತ್ತು. ಅದು ಅವರ ಗಮನಕ್ಕೆ ಬಂದಿಲ್ಲ. ಇನ್ನು ಮೇಲ್ಗಡೆಯೂ ಸಹ ಒಂದು ರೂಮ್ ಕೊಟ್ಟಿದ್ದಾರೆ, ಅದು ಮೂಲೆ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಸಹ ಸರಿಯಾದ ಚೌಕಾಕಾರ ಅಥವಾ ಆಯತಾಕಾರದಲ್ಲಿ ಕೊಡ್ಬೋದಿತ್ತು. ಅದನ್ನು ಕೊಡಲಿಕ್ಕಾಗಿಲ್ಲ. ಸೊ ಒಟ್ಟಿನಲ್ಲಿ ಸಾಧಾರಣವಾಗಿ ಅಷ್ಟು ದೊಡ್ಡ ಮೊತ್ತದ ಖರ್ಚು ಮಾಡಿ ಮನೆ ಕಟ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನು ಗಮನಿಸಿದರೆ ತುಂಬ ಉತ್ತಮ. ಅತಿ ಮುಖ್ಯವಾಗಿ ದೇವರ ಮನೆ ದೇವ ಮೂಲೆಗೆ ಬರಬೇಕು. ಆದರೆ ಅದು ಅಲ್ಲಿ ಮಿಡ್ಲಿಗೆ ಬಂದು ಪಶ್ಚಿಮಕ್ಕೆ ಫೋಟೋ ಇಟ್ಕೊಂಡು ಇವರು ಪಶ್ಚಿಮಕ್ಕೆ ಮುಖ ಮಾಡಿ ಪೂಜೆ ಮಾಡ್ತಾರೆ. ಪೂರ್ವಕ್ಕೆ ದೇವರ ಚಿತ್ರಪಟಗಳನ್ನು ಇಟ್ಟಿದ್ದಾರೆ. ಇದೊಂದು ತಪ್ಪಾಗ್ತದೆ. ಮತ್ತು ದೇವರ ಮನೆಯಲ್ಲಿ ಕಪ್ಪು ಮಾರ್ಬಲ್ಗಳನ್ನು ಬಳಸಿರ್ತಾರೆ. ಈ ಕಪ್ಪು ಮಾರ್ಬಲ್ ಶನಿ ಭಗವಾನರಿಗೆ ಸಂಬಂಧಿಸಿದ ಬಣ್ಣ. ದೇವರ ಮನೆಯಲ್ಲಿ ಈ ಬಣ್ಣ ಉತ್ತಮ ಅಲ್ಲ. ಹಳದಿ ಅಥವಾ ಕೇಸರಿ ಅಥವಾ ವೈಟ್ ಬಣ್ಣದ ಮಾರ್ಬಲ್ಗಳಿದ್ದರೆ ತುಂಬ ಉತ್ತಮ. ಹಾಗೆ ಪಶ್ಚಿಮಾಭಿಮುಖವಾಗಿ ಕುಳಿತು ಪೂಜೆ ಮಾಡೋದು ಅಷ್ಟು ಶುಭಪ್ರದ ಆಗಿ ಇರುವುದಿಲ್ಲ. ಇನ್ನು ಇತರೆಯಲ್ಲಿ ಪ್ರತಿ ಕೊಠಡಿಗೂ ಅಟ್ಯಾಚ್ ಬಾತ್ರೂಮ್ಗಳನ್ನ ಕೊಟ್ಟಿದ್ದಾರೆ. ಅದು ಸಹ ಸರಿಯಾಗಿದೆ. ಹಾಲ್ನಲ್ಲಿ ಕೆಲವು ಡೆಕೋರೇಷನ್ಸ್ ಎಲ್ಲ ತುಂಬ
ಕಾಸ್ಟ್ಲಿಲಿ ಖರ್ಚು ಮಾಡಿದ್ದಾರೆ. ಅದು ಸಾಧಾರಣವಾಗಿ ಉತ್ತಮವಾಗಿಯೇ ಇದೆ. ಇವರು ಹಾಲ್ನಲ್ಲಿ ಕೂತ್ಕೊತಕ್ಕಂಥ ಡೈರೆಕ್ಷನ್ಸ್ ಎಲ್ಲ ಅದನ್ನು ಸಹ ಸರಿಯಾಗಿ ಸೋಫಾ ಸೆಟ್ಟು ಕುರ್ಚಿಗಳೆಲ್ಲ ಹಾಕ್ಕೊಂಡಿರೋದು ಅದು ಸರಿ ಇದೆ. ಮನೆಯಿಂದ ಈಚೆ ಕಡೆ ಬರಲಿಕ್ಕೆ ಮುಖ್ಯ ಬಾಗಿಲು ಉತ್ತರ ಈಶಾನ್ಯದಲ್ಲಿ ಉಚ್ಚ ಸ್ಥಾನದಲ್ಲಿದೆ, ಅದು ಸಹ ಶುಭಪ್ರದ. ಗೇಟು ಸಹ ಉತ್ತರ ಈಶಾನ್ಯದಲ್ಲಿದೆ, ಅದು ಸಹ ಶುಭಪ್ರದವಾಗಿ ಇದೆ. ವೀಕ್ಷಕರೇ, ಇಲ್ಲಿ ಅಂದರೆ ಕೆಲವು ಸಂದರ್ಭಗಳಲ್ಲಿ ಸರಿಯಾದ ಮಾಹಿತಿಗಳಿಲ್ಲದೆ ಇದ್ದಾಗಲೂ ಸಹ ಇಂತಹ ತಪ್ಪುಗಳಾಗುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಮನೆ ಕಟ್ಟತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸರಿಯಾದ ರೀತಿಯಲ್ಲಿ ವಾಸ್ತು ಪ್ರಕಾರ ಮನೆ ಕಟ್ಕೊಳ್ಳಿ. ನಿಮಗೆ ನಿಮ್ಮ ಕುಟುಂಬಕ್ಕೆಲ್ಲ ಶ್ರೇಯಸ್ಸು ಉಂಟಾಗ್ತದೆ. ಪ್ರತಿ ಕೊಠಡಿಯನ್ನು ವಾಸ್ತು ಪ್ರಕಾರ ಕೊಟ್ಟಾಗ ಆ ಕೊಠಡಿಯಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ರಿಸಲ್ಟ್ ಬರ್ತದೆ. ಆ ಪ್ರಕಾರವಾಗಿ ವಾಸ್ತು ಪ್ರಕಾರ ಮನೆ ಕಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.